ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನಿನ್ನೆ ಮತ್ತು ನಿನ್ನೆಯ ತನಕ ಲಿಂಗಾಚಾರ ಅಂದ್ರೆ ಪರಮಾತ್ಮನು ಒಬ್ಬನೇ, ಅವನನ್ನ ಮುಟ್ಟೋದಕ್ಕೆ ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಟ್ಟೋ ವಿಷಯ ಇಲ್ಲ. ಯಾಕೆ ಅಂದ್ರೆ ಬಹಿರಂಗದ ವಸ್ತು ಅಲ್ಲ ಅವನು ಮುಟ್ಲಿಕ್ಕೆ. ಇನ್ನು ಬುದ್ಧಿಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವನು ಅಂತರಂಗದ ವಸ್ತುನೂ ಅಲ್ಲ. ಅಂತರಂಗಕ್ಕೆ ಅಂತರಂಗವಾಗಿರುವಂತಹ, ಬಹಿರಂಗಕ್ಕೆ ಬಹಿರಂಗವಾಗಿರುವ ಸರ್ವವನ್ನೊಳಕೊಂಡ ಲಿಂಗವು ಸರ್ವವನ್ನೂ ಒಳಕೊಂಡಿರ್ತಕ್ಕಂಥದ್ದು. ಅದನ್ನೇ ಹೇಳ್ತಾರೆ ಒಬ್ಬರು ಷಣ್ಮುಖ ಶಿವಯೋಗಿಗಳಂತ ಹೇಳಿ, ಒಬ್ಬರು ಮಹಾನ್ ದಾರ್ಶನಿಕರು, ಶರಣರು, ಶಿವಯೋಗಿಗಳಾಗಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್. ಇದೊಂದು ಉಪನಿಷತ್ ವಾಕ್ಯ. ಅಣೋರಣಿಯಾನ್ ಮಹತೋ ಮಹಿಯಾನ್. ಅಣುವಿಂಗೆ ಅಣು, ಮಹತ್ತಿಂಗೆ ಮಹತ್ತು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ವಾಂಗ್ಮನಕ್ಕೆ ಅಗೋಚರ ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಶ್ರುತಿತತಿಯ ಶಿರದ ಮೇಲೆ ಅತ್ಯತ್ಯುಷ್ಟ ದಶಾಂಗುಲನು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಕೊನೆಗೆ ಎರಡು ಮಾತು ಬಹಳ ಅದ್ಭುತವಾಗಿ ಹೇಳ್ತಾರೆ ಅವರು. ಭಾವಭರಿತನು ಜ್ಞಾನಗಮ್ಯನು ಎಂದೆನಿಸುವ ಲಿಂಗದೇವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಅಖಂಡೇಶ್ವರನೆಂಬ ಅನಾದಿ ಪರಶಿವನ ಕಂಡೆನಯ್ಯ ಎನ್ನ ಕರಸ್ಥಲದಲ್ಲಿ. ಬಹಳ ಅದ್ಭುತವಾದಂತಹ ಮಾತು ಇದು. ಬಹಳ ಅನಾದಿ ಪರಶಿವ. ಈ ಜಗತ್ತಿನಲ್ಲಿ ಅತ್ಯಂತ ಸಣ್ಣದಾದ ವಸ್ತು ಅಂದ್ರೆ ಅಣು. ಸಾಮಾನ್ಯ ಗೊತ್ತಿತ್ತು. ಈಗ ಅಣುವಿಗಿಂತಲೂ ಸಣ್ಣ ವಸ್ತು ಗೊತ್ತಾಯ್ತು ಮನುಷ್ಯನಿಗೆ, ಪರಮಾಣು. ಪರಮಾಣು ಅಣುವಿಗಿಂತಲೂ ಸಣ್ಣದು, ಆದರೆ ಬಹಳ ದೊಡ್ಡ ಶಕ್ತಿ ಉಳ್ಳಂತ. ಪರಮಾತ್ಮ ಪರಮಾಣುವಿಗಿಂತಲೂ ಪರಮಾಣು. ಸಣ್ಣದು ಅಂತ ಏನಿದೆಯೋ, ವೈರಸ್ಗಿಂತ ವೈರಸ್. ಅಂದ್ರೆ ವೈರಸ್ ಅತ್ಯಂತ ಸಣ್ಣದು. ಇವಾಗ ಗೊತ್ತಿರೋಂಗೆ ಜೀವಿಗಳಲ್ಲಿ ಅತ್ಯಂತ ಸಣ್ಣದು ವೈರಸ್. ಆ ವೈರಸ್ಸಿನೊಳಗಡೆ ಮತ್ತೆ ಪ್ರಾಣ ಇದೆ, ಆತ್ಮ ಇದೆ. ಅದೇ ಪರಮಾತ್ಮನ ಅಂಶ. ಅಂತಹ ಪರಮಾತ್ಮ ಏಕಮೇವ ಅದ್ವಿತೀಯಂ, ಏಕಂ ಏವ ಅದ್ವಿತೀಯಂ. ಅದು ಒಂದೇ, ಅದ್ವಿತೀಯ, ಎರಡಲ್ಲದ್ದು. ಅದು ತತ್ ಅಂತ ಹೇಳಿದ್ರು ಅದಕ್ಕೆ ಉಪನಿಷತ್ತುಗಳಲ್ಲಿ. ತತ್ ಅಂತ ಹೇಳ್ತಾರೆ. ತತ್ ಅಂದ್ರೆ ಅದು ಇಂತಹ ತತ್ ಸ್ವರೂಪವೇ ಅಥವಾ ಸತ್ ಸ್ವರೂಪವೇ, ಚಿತ್ ಸ್ವರೂಪವೇ, ಆನಂದ ಸ್ವರೂಪ. ಸೃಷ್ಟಿಯಾಗಬೇಕಾದ್ರೆ ಈ ಮೂರು ಬೇಕು. ಬರೀ ಒಂದರಿಂದ ಸೃಷ್ಟಿ ಆಗಲ್ಲ. ಸತ್, ಚಿತ್, ಆನಂದ. ಅದು ಮತ್ತೆ ಬೇರೆ ಬೇರೆ ಅಲ್ಲ, ಅದು ಒಂದೇ. ಸತ್ ಅಂದ್ರೆ ದೇಹ ಅಂತ ಇಟ್ಕೊಳ್ಳಿ, ಚಿತ್ ಅಂದ್ರೆ ಬುದ್ಧಿ, ಆನಂದ ಅಂದ್ರೆ ಆತ್ಮ. ದೇಹ, ಮನಸ್ಸು, ಬುದ್ಧಿ, ಆತ್ಮ ಇವೆಲ್ಲವೂ ಬೇಕೇ ಬೇಕು ಒಬ್ಬ ಮನುಷ್ಯ ಆಗಬೇಕಾದ್ರೆ. ಒಂದರಿಂದ ಆಗೋದಿಲ್ಲ. ಒಂದಿದ್ರೆ ಅದಕ್ಕೆ ಶರೀರ ಹೆಣ ಅಂತ ಕರೀತಾರಷ್ಟೆ.
ಆದ್ರಿಂದ ಆ ಪರಮಾತ್ಮನ ಸ್ವರೂಪ ಅದು ಎಲ್ಲದಕ್ಕಿಂತ ಸಣ್ಣದು, ಎಲ್ಲದಕ್ಕಿಂತ ದೊಡ್ಡದು, ಎಲ್ಲರೊಳಗೆ ಯಾವಾಗಲೂ ಇರುವಂತ. ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಮನುಷ್ಯ ಪೂಜೆ, ಪ್ರಾರ್ಥನೆ, ಧ್ಯಾನ ಕಲ್ತ್ಕೊಂಡ. ಮತ್ತು ಸಾಮಾನ್ಯ ಜನರಿಗೆ ಇದು ಅರ್ಥ ಆಗ್ತಿರ್ಲಿಲ್ಲ. ಇವತ್ತಿಗೂ ಸಾಮಾನ್ಯ ಜನರಿಗೆ ಇದು ಅರ್ಥ ಆಗಲ್ಲ. ರೈತರಿಗೆ, ಕೂಲಿಕಾರರಿಗೆ, ಕಾರ್ಮಿಕರಿಗೆ, ಅವರಿಗೆ ಪಾಪ ತಮ್ಮ ಹೊಟ್ಟೆ ತುಂಬಿಕೊಳ್ಳೋದೇ ದೊಡ್ಡದಾಗಿರ್ತದೆ. ಅದಕ್ಕೆ ಶರಣರು ಏನ್ ಹೇಳಿದ್ರು, ಕಾಯಿಕ ಜೀವಿಗಳು ಅದು ಅರ್ಥ ಆಗಲ್ಲ ಅಂತ ಬಿಡಬೇಡಿ, ಅದು ನಮಗೆ ತಿಳಿಯಂಗಿಲ್ಲ ಅಂತ ಬಿಡಬೇಡಿ, ಸತತ ಪ್ರಯತ್ನ ಪಡಿ ಅಂತ ಹೇಳಿ. ಶರಣರದ್ದು ಜಾರಿಗೆ ಬರಲಿಲ್ಲ, ಸಾರ್ವತ್ರಿಕವಾಗಿ ಜಾರಿಗೆ ಬರಲಿಲ್ಲ. 12ನೇ ಶತಮಾನದಲ್ಲಿ ಮತ್ತು ಕೆಲವು ಕಾಲ ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಶಿವಾನುಭವಗಳು ನಡೆದಿದೆ. ಅದು ಸಿದ್ಧಲಿಂಗೇಶ್ವರ ಕಾಲದಲ್ಲಿ ಎಲ್ಲರನ್ನೂ ಒಳಗೊಂಡಿದ್ರು ಅಂತ ಹೇಳಕ್ಕಾಗಲ್ಲ. 700-101 ವಿರಕ್ತರಿದ್ರು ಅಂತ ಹೇಳ್ತಾರೆ. ಆದ್ರೆ ಅದರಲ್ಲಿ ರೈತರು, ಕೂಲಿಕಾರರು ಎಲ್ಲರೂ ಬಂದಿದ್ರ, ಬಸವಣ್ಣವ್ರ ಕಾಲದಾಗ ಬಂದಂಗೆ ಬಂದಿದ್ರು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಅನುಭವ ಮಂಟಪ ಯಾಕಪ್ಪ ಜಗತ್ತಿನಲ್ಲಿ ಬಹಳ ವಿಶಿಷ್ಟ, ವಿಶೇಷ ಅಂತ ಹೇಳ್ತಾರೆ ಅಂದ್ರೆ, ಎಲ್ಲರನ್ನೂ ಒಳಗೊಳ್ತದು ಮತ್ತು ಎಲ್ಲರಿಗೂ ಅಕ್ಷರ ಕಲಿಸ್ತು. ಎಲ್ಲ ಕಾಯಕದ, ಎಲ್ಲ ವೃತ್ತಿಯ ಜನರ ಜೊತೆ ಅವ್ರ ಕಡೆಯಿಂದ ವಚನ ಬರೆಸ್ತು. ಇದು ಅನುಭವ ಮಂಟಪದ ವಿಶೇಷ. ಮತ್ತಿನ್ನೊಂದು ಅನುಭವ ಮಂಟಪ ತಯಾರಾಗಲಿಲ್ಲ, ಬರ್ತಾವೆ ಸಣ್ಣ ಸಣ್ಣ ಅನುಭವ ಮಂಟಪಗಳು ಬರ್ತಾಯಿದೆ. ಈ ನಮ್ದು ಒಂದು ಅನುಭವ ಮಂಟಪವೇ. ಬೆಳಗ್ಗೆ ಸಂಜೆ ನಿರಂತರವಾಗಿ 20 ವರ್ಷಗಳಿಂದ ನಡೆಸ್ಕೊಂಡು ಬರ್ತಿದೀವಲ್ಲ, ಇದು ಕೂಡ ಅನುಭವ ಮಂಟಪದ ಒಂದು ಮಾದರಿನೇ. ಆದ್ರೆ ಇಲ್ಲಿ ಖಾಯಮ್ಮಾಗಿ ಯಾರು ಇರಲ್ಲ. ಬರ್ತೀರಾ, ಚಿಕಿತ್ಸೆ ತಗೊಳ್ತೀರಾ, ಅಂದ್ರೆ ನಿಸರ್ಗೋಪಚಾರ ತಿಳ್ಕೊಂಡು ನೀವು ಮಾಡಿ ಮನೆಗೆ ಹೊರಟೋಗ್ತೀರ. ಆದ್ರೆ ಅನುಭವ ಮಂಟಪದಲ್ಲಿ ಹಾಗಾಗ್ಲಿಲ್ಲ. ಬಸವಣ್ಣವರ ಅನುಭವ ಮಂಟಪದಲ್ಲಿ 27 ವರ್ಷಗಳ ಕಾಲ ಎಲ್ಲರೂ ಸೇರ್ಕೊಂಡ್ರು. ಅವರು ಕಲ್ಯಾಣದ ಯಾವ ಭಾಗದಲ್ಲಿದ್ರು ಅಲ್ಲಿಗೆ ಬರ್ತಿದ್ರು. ಒಂದು ಗೋಷ್ಠಿಗಾದ್ರೂ ಭಾಗವಹಿಸ್ತಿದ್ರು. 2 ಅಥವಾ 3 ಸಲ ಗೋಷ್ಠಿ ನಡೀತಿತ್ತು. ಅದರಲ್ಲಿ ತಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಅವರ ಗೋಷ್ಠಿನಲ್ಲಿ ಭಾಗವಹಿಸ್ತಾ ಇದ್ರು. ಭಾಗವಹಿಸಿದ ಮೇಲೆ ಸಾಮಾನ್ಯ ಜನರು ಕೂಡ ಲಿಂಗದ ಸ್ವರೂಪವನ್ನು ತಿಳ್ಕೊಳ್ಳೋಕೆ ಪ್ರಯತ್ನಿಸ್ತಿದ್ರು. ಅದರಲ್ಲಿ ಯಶಸ್ವಿನೂ ಆದ್ರು. ಸತ್ಯಕ್ಕನಂತಹ ಕಸಗುಡಿಸುವಂತೆ ಕೊಟ್ಟಣದ ಕೆಲಸ ಮಾಡ್ತಕ್ಕಂಥವ್ರು, ಸೂಜಿ ಕಾಯಕ ಮಾಡ್ತಕ್ಕಂಥವ್ರು, ಅಲಿಯವರು, ಒಕ್ಕಲಿಗ ಮುದ್ದಣ್ಣನಂತಹವ್ರು, ಮತ್ತು ಎಲ್ಲ ಬಂದವರೆಲ್ಲರೂ 770 ಅಮರಗಣಗಳಾಗಲಿಲ್ಲ, ಆಗಬೇಕಾದ ಅಗತ್ಯವೂ ಇಲ್ಲ. ಲಕ್ಷದ ಮೇಲೆ 96,000 ಜನ ಇದ್ರು. ಅವರೇನು ದಿವಸ ಕಲ್ಯಾಣ ಅನುಭವ ಮಂಟಪಕ್ಕೆ ಬರ್ತಿರ್ಲಿಲ್ಲ. ಕಲ್ಯಾಣದ ಕಡೆ ತನಕ, ಅಂದ್ರೆ ಕಲಬುರ್ಗಿ ತನಕ, ಒಂದ್ ಕಡೆ ಬಾಲ್ಕಿ ತನಕ ವಿಸ್ತೀರ್ಣಗೊಂಡಿದ್ರು. ಅಲ್ಲಲ್ಲಿ ವಾಸ ಮಾಡ್ತಾ ಇದ್ರು, ಕಾಯಕ ಮಾಡ್ತಾ ಇದ್ರು. ಇವ್ರು 770 ಅಮರಗಣಗಳೇನಿದ್ರಲ್ಲ, ಅವ್ರು ಮಾತ್ರ ಮುಖ್ಯಸ್ಥರು. ಅವರೆಲ್ಲರೂ ಲಿಂಗ ಸ್ವರೂಪವನ್ನು ತಿಳ್ಕೊಂಡಿದ್ರು, ಲಿಂಗಾಚಾರಿಗಳಾಗಿದ್ರು, ಲಿಂಗವನ್ನು ಆರಾಧಿಸ್ತಾ ಇದ್ರು ಇಷ್ಟಲಿಂಗ ರೂಪದಲ್ಲಿ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಷ್ಟಲಿಂಗ ರೂಪದಲ್ಲಿ ಆರಾಧಿಸ್ತಾ ಇದ್ರು. ಯಾಕೆ ಅಂದ್ರೆ ಇಷ್ಟಲಿಂಗ ಗೋಲಾಕಾರವಾಗಿದೆ, ಗೋಳಕಾಕಾರವಾಗಿದೆ, ವಿಶ್ವದ ಆಕಾರದಲ್ಲಿದೆ. ನಿರಾಕಾರ ಪರಮಾತ್ಮನನ್ನ ಆರಾಧಿಸಕ್ ಬರೋದಿಲ್ಲ. ನಿರಾಕಾರ ಪರಮಾತ್ಮನ ಕಲ್ಪಿಸ್ಕೊಳ್ಬೋದಷ್ಟೆ, ಆದ್ರೆ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ. ಪೂಜೆ ಮಾಡ್ಲಿಕ್ಕೆ ಒಂದು ಬೇಕಾಗಿತ್ತು. ಯಾಕಂದ್ರೆ ಭಾರತೀಯ ಮನಸ್ಸು
ಪೂಜೆ ಮಾಡ್ಲಾರ್ದೆ ಸುಮ್ಮನಿರಕ್ಕಾಗಲ್ಲ. ಅದಕ್ಕೆ ಪೂಜೆಗೋಸ್ಕರ ಇಷ್ಟಲಿಂಗವನ್ನ ಕರಸ್ಥಲಕ್ಕೆ ಕೊಟ್ಟರು. ಇಷ್ಟಿ ಅಂದ್ರೆ ಪೂಜೆ ಎನ್ನುವಂತಹ ಅರ್ಥ ಇದೆ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ. ಇಷ್ಟಿ ಅಂದ್ರೆ ಪೂಜೆ, ಪೂಜೆಗೆ ಬರುವ ಲಿಂಗ, ಪೂಜೆಗೆ ಅನುಕೂಲಕರವಾದ ಲಿಂಗ. ಅದನ್ನು ಮುಂದೆ ಯೋಗದ ಸಾಧನವನ್ನಾಗಿ ಕೂಡ ಮಾಡಿದ್ರು, ದೃಷ್ಟಿ ಯೋಗದ ಸಾಧನವನ್ನಾಗಿ ಮಾಡಿದ್ರು. ಒಟ್ಟು ಲಿಂಗಾಚಾರ ಅಂದ್ರೆ ಇಷ್ಟು ತಿಳ್ಕೊಳ್ಳೋಣ, ದೇವರನ್ನ ಹುಡುಕಿಕೊಂಡು ಅಲಿಯುವುದಲ್ಲ. ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ದೇವರನ್ನು ಹುಡುಕಿಕೊಂಡು ಅಲಿಯೋರು, ಅಥವಾ ಒಂದೇ ದೇವರಿಗೆ, 2-3 ದೇವರಿಗೆ, 4-6 ದೇವರಿಗೆ ವರ್ಷದಲ್ಲಿ ಹೋಗ್ಬೇಕು. ಮಳೆ ಚಳಿ ಎಲ್ಲದನ್ನೂ ಅನುಸರಿಸ್ಕೊಂಡು ಭಯೋತ್ಪಾದಕರ ಗಲಾಟೆ ಅಮರನಾಥ ಯಾತ್ರೆ ಅಂತ ಮಾಡ್ತಿದ್ದಾರೆ. ಅಮರನಾಥ ಯಾತ್ರೆ ಅದೊಂದು ಸೃಷ್ಟಿ ಅದ್ಭುತ. ಅಮರನಾಥ ಅದು ಮಂಜು ಬೀಳ್ತಕ್ಕಂಥದ್ದು, ಆ ಗುಹೆಯಲ್ಲಿ ಲಿಂಗಾಕಾರ ಆಗಿರುತ್ತೆ. ಅಂದ್ರೆ ಗೋಲಾಕಾರದ ಲಿಂಗ, ಇಷ್ಟಲಿಂಗ ಅಲ್ಲ. ಒಟ್ಟು ಏನು ಸ್ಥಾವರ ಲಿಂಗ ಇದೆ ಆ ರೂಪದಲ್ಲಿ ಮಂಜು ಬೀಳ್ತದಲ್ಲಿ, ಅದನ್ನ ನೋಡ್ಲಿಕ್ಕೆ ಅಂತ ಹೋಗ್ತಾರೆ. ಸರಿ, ಸೃಷ್ಟಿ ಅದ್ಭುತವನ್ನು ನೋಡೋದು ತಪ್ಪಲ್ಲ, ಆದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಸರ್ಕಾರ ಎಷ್ಟು ವ್ಯವಸ್ಥೆ ಮಾಡ್ಬೇಕಂದ್ರೆ ಬೇಕಾದಷ್ಟು ಖರ್ಚು ಬರ್ತದೆ, ಮಾಡ್ಲಿ, ಅದೊಂದು ನಂಬಿಕೆ ಅವರಿಗೆ. ಸರಿ, ಅದೇ ತರ ಮೆಕ್ಕಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಲಿಂಗದ ಆಕಾರದಲ್ಲೇ ಇರೋದು. ಅದೊಂದು ಲಿಂಗವೇ ಮೊದಲು ಸ್ಥಾವರ ಲಿಂಗ ಅಂತಾನೆ ಹೇಳ್ತಾರೆ ಮೆಕ್ಕದ್ದು. ಅಲ್ಲಿಗಂತೂ 20 ಲಕ್ಷ 30 ಲಕ್ಷ ಜನ ಹೋಗ್ತಾರೆ. ಈ ಸಾರಿ ಬಿಸಿಲಿನಿಂದನೇ ಸುಮಾರು ಒಂದು 600 ಜನ ಸತ್ತಿದ್ದಾರೆ. ಅಂದ್ರೆ ಯಾವುದೋ ಒಂದು ಪದ್ಧತಿ ಜನರಿಗೆ ಇಷ್ಟ ಆಗಲ್ಲ, ಎಲ್ರಿಗೂ ಇಷ್ಟ ಆಗಲ್ಲ. ಈ ಇಷ್ಟಲಿಂಗ ಪದ್ಧತಿ ನಮ್ಗಿಷ್ಟ, ಆದ್ರೆ ಮನುಷ್ಯ ತಪ್ಪು ಮಾಡ್ತಿರೋದೇನಂದ್ರೆ, ಅಥವಾ ಅಧ್ಯಾತ್ಮ ಜೀವಿ ತಪ್ಪು ಮಾಡ್ತಿರೋದೇನಂದ್ರೆ, ತಾನು ನಂಬಿದ ಒಂದು ಪದ್ಧತಿಯನ್ನಾದ್ರೂ ಸಂಪೂರ್ಣವಾಗಿ ಒಪ್ಪಿಕೊಂಡು ತನ್ನ ಆತ್ಮೋದ್ಧಾರಕ್ಕಾಗಿ ಮಾಡಲ್ಲ. ಅಲ್ಲಿ ಅಮರನಾಥ ಯಾತ್ರೆಗೆ ಹೋಗ್ಲಿ, ಮೆಕ್ಕಕ್ಕೆ ಹೋಗ್ಲಿ, ಅಥವಾ ಹರಿದ್ವಾರದಲ್ಲಿ ಕುಂಭಮೇಳ, ಅಲ್ಲಿ ಕುಂಭಮೇಳ, ಇಲ್ಲಿ ಕುಂಭಮೇಳ ಹೋಗ್ಲಿ, ಕಾಶಿಗೆ ಹೋಗ್ತಾರೆ, ಅಯೋಧ್ಯೆಗೆ ಹೋಗ್ತಾರೆ, ರಾಮೇಶ್ವರಕ್ಕೆ ಹೋಗ್ತಾರೆ. ಅಲ್ಲಿ ಹೋಗುವ ಉದ್ದೇಶ ಏನಿದೆ ಅಂದ್ರೆ ಸಾಕ್ಷಾತ್ಕಾರ ಅಲ್ಲ, ಆಗೋದು ಇಲ್ಲ. ಅಷ್ಟು ಗದ್ದಲ, ಅಷ್ಟು ಕೊಳೆ, ಪರಿಸರ ನಾಶ. ಆದ್ರೆ ಲಾಭ ಏನಪ್ಪಾ ಅಂದ್ರೆ ವ್ಯಾಪಾರಿಗಳಿಗೆ ಲಾಭ, ಸರ್ಕಾರಕ್ಕೆ ಲಾಭ, KSRTC ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಅವರಿಗೆ ಲಾಭ. ಸಾಮಾನ್ಯ ಜನರಿಗೆ ಅದರಿಂದ ನುಕ್ಸಾನ್ ಅಷ್ಟೆ. ಹೋಗ್ಲಿ, ಅಲ್ಲಿ ಹೋಗಿ ವ್ಯಕ್ತಿತ್ವನಾದ್ರೂ ವಿಕಾಸ ಆಯ್ತಾ? ಸಾಕ್ಷಾತ್ಕಾರ ಬಿಟ್ಬಿಡೋಣ. ಸಾಕ್ಷಾತ್ಕಾರ, ಸಾಮರಸ್ಯ, ಮೋಕ್ಷ, ಮುಕ್ತಿ ಅದೊಂದ್ ಕಡೆ ಇರ್ಲಿ, ಅದ ಆ ಕಡೆ ಹೋಗ್ಲಿ. ವ್ಯಕ್ತಿತ್ವನಾದ್ರೂ ಬದಲಾವಣೆ ಆಯ್ತಾ? ಇಲ್ಲ. ಎಲ್ಲಿರ್ತಾರೋ ಅಲ್ಲೇ ಇರ್ತಾರೆ, ಹೇಗಿರ್ತಾರೋ ಹಾಗೆ ಇರ್ತಾರೆ. ಅದಕ್ಕೆ ಕಬೀರರು ಬಹಳ ಚೆನ್ನಾಗಿ ಹೇಳ್ತಾರೆ. ಕಬೀರರು ಆ ಕಡೆ ಬೆಳೆದವರು, ವೈದಿಕ ಸಂಸ್ಕೃತಿ ನಡುವೆನೆ ಬೆಳೆದವರು, ಅದರಲ್ಲೇ ಬೆಳೆದವರು. ಆದ್ರೂ ಅವ್ರಿಗೆ ಸತ್ಯ ಅರ್ಥ ಆಗಿತ್ತು. ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು. ಕಬೀರ, ಇದುವೇ ಸಂತರ ಮತವು. ತೀರ್ಥಯಾತ್ರೆ ಮಾಡೋದ್ರಿಂದ ಫಲ ಸಿಗಬಹುದು, ಒಂದು ಪಟ್ಟಷ್ಟೆ. ಅಂದ್ರೆ ಹೋಗ್ತೀರಿ, ಏನೋ ಒಂದು ಖುಷಿ, ಎಲ್ಲರೂ ಕೂಡ ಊಟ ಮಾಡ್ತಾರೆ. ಅಲ್ಲಿ ಕೆಲವು ಸಾರಿ ಕಾಯಿಲೆಗಳೇ ಬರ್ಬೋದು, ಹೊಸದಾಗಿ ಹೇಳಲಿಕ್ಕೆ ಬರಲ್ಲ. ತೀರ್ಥಯಾತ್ರೆಗೆ ಫಲವೊಂದು, ಆಗಿನ ಕಾಲದಲ್ಲಿ ಇತ್ತು, ಕಬೀರ ಕಾಲಕ್ಕಿತ್ತದು. ಈಗಿನ ತೀರ್ಥಯಾತ್ರೆ ನಿಜವಾಗಿಯೂ
ಈ ಒಂದು ಫಲನೂ ಸಿಗಲ್ಲ. ಯಾಕೆ ಬಸ್ಗೋ ಟ್ರೈನ್ಗೆ ಹೋಗ್ತಾರೆ, ಫ್ಲೈಟ್ಗೆ ಹೋಗ್ತಾರೆ, ಪರಿಸರ ನಾಶ ಮಾಡ್ಬರ್ತಾರೆ, ಇನ್ನೂ ತೊಂದರೆಗಳು ಮಾಡಿಕೊಂಡು ವಿಪರೀತ ಜನ ಆವತ್ತು ಕಷ್ಟಪಟ್ಟು ಬರ್ತಿದ್ರು, ತೀರ್ಥಯಾತ್ರೆ ನಡ್ಕೊಂಡು ಬರ್ತಿದ್ರು, ಅದರಲ್ಲಿ ಪ್ರಯೋಜನ ಇತ್ತು. ತೀರ್ಥಯಾತ್ರೆಗೆ ಫಲ ಒಂದು, ಸಾಧು ಸಂಘಕ್ಕೆ 4. ಅಂದ್ರೆ ಸಾಧುಗಳ ಸಂಘದಲ್ಲಿ ಸೇರ್ಕೊಂಡು ಜಪ, ಧ್ಯಾನ, ಪೂಜೆ, ಯಾಗ, ಯಜ್ಞ ನಡೆಸ್ತಾರೆ, ಅದಕ್ಕೆ 4 ಪಟ್ಟು ಫಲ. ಸದ್ಗುರು ಸಂಘಕ್ಕೆ ಅನೇಕ ಫಲವು, ಇದುವೇ ಸಂತರ ಮತವು. ಸದ್ಗುರು ಸಂಘ, ಸತ್ಸಂಗ, ಶಿವಾನುಭವ ಗೋಷ್ಠಿ ಇದೆ. ಗೊತ್ತಿರೋರು ಸ್ವಲ್ಪ ಹೇಳೋದು, ಎಲ್ಲರೂ ಕೇಳೋದನ್ನ ಚಿಂತನೆ ಮಾಡೋದು. ಬರೀ ಬಿಟ್ಬಿಡ್ಬಾರ್ದು, ಚಿಂತನೆ ಮಾಡಬೇಕು. ಆಮೇಲೆ ಆ ಮಾರ್ಗದಲ್ಲಿ ನಾವು ನಡೀತಿದೀವ, ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಹಾಕಬೇಕು. ಆವಾಗ ಸದ್ಗುರು ಸಂಘಕ್ಕೆ ಅನೇಕ ರೀತಿಯ ಫಲ, ಅದು ಎಲ್ಲಿ ತನಕ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ಹೇಳಕ್ ಬರಲ್ಲ. ಜನ್ಮಗಳೇ ಪಾವನ ಆಗೋಗ್ಬಿಡುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.